ಫಲವತ್ತತೆ ಹಾಗೂ ಉತ್ತಮ ಇಳುವರಿ, ಆರೋಗ್ಯಕರ ಕೃಷಿ ಉತ್ಪನ್ನಗಳಿಗಾಗಿ ರೈತರು ಸಾವಯವ ಕೃಷಿಗೆ ಒತ್ತು ನೀಡಬೇಕು ಅಂತ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾನಿಲಯದ ಡೀನ್ ಡಾಕ್ಟರ್ ಎನ್.ಬಿ. ಪ್ರಕಾಶ್ ಅಭಿಪ್ರಾಯಪಟ್ಟರು. ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮದ ರೈತ ಕೃಷ್ಣಾರೆಡ್ಡಿ ಅವರ ಜಮೀನಿನ ಒಂದೇ ಬಗೆಯ ಮಣ್ಣಿನಲ್ಲಿ ಸುಮಾರು 75ಕ್ಕೂ ವಿವಿಧ ಬಗೆಯ ಬೆಳೆಗಳನ್ನು ಬೆಳೆಸಿ ಸಾಧನೆ ಮಾಡಿರುವ ತೋಟದ ಬಳಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಹಾಗೂ ಜಿಕೆವಿಕೆ ಆಶ್ರಯದಲ್ಲಿ ಅಂತಿಮ ವರ್ಷದ ಬಿಎಸ್ಸಿ ವಿದ್ಯಾರ್ಥಿಗಳು, ಆಹಾರ ಪೋಷಣೆ, ಆಹಾರ ಪದ್ಧತಿ ಹಾಗೂ ಬಿಟೆಕ್ ಕೃಷಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಗ್ರಾಮೀಣ ಕೃಷಿ ಕಾರ್ಯಾನುಭವ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃಷಿ ಕ್ರಾಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಎನ್.ಬಿ. ಪ್ರಕಾಶ್ ಮಾತನಾಡಿದರು. ಆಧುನಿಕ ತಂತ್ರಜ್ಞಾನ, ಹೊಸ ಕೃಷಿ ಪದ್ಧತಿಗಳು ಮತ್ತು ಕಾರ್ಯಾನುಕ್ರಮಗಳ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಪ್ರಗತಿ ಕಾಣುವಂತೆ ರೈತರಲ್ಲಿ ಬದಲಾವಣೆ ತರುವ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಕಳೆದ 3 ತಿಂಗಳಿನಿಂದ ವಿದ್ಯಾರ್ಥಿಗಳು ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ರೈತರೊಂದಿಗೆ ಬೆರೆತು ಇಲ್ಲಿನ ವಾತಾವರಣ, ಪ್ರಮುಖ ಬೆಳೆಗಳು ಹಾಗೂ ಕೃಷಿ ಕ್ಷೇತ್ರದ ಸಮಸ್ಯೆಗಳನ್ನು ಅರಿಯುವ ಕೆಲಸ ಮಾಡಿದ್ದಾರೆ ಎಂದರು. ಕೃಷಿ ವಿದ್ಯಾರ್ಥಿಗಳು ತಾವು ಸುಮಾರು 3 ತಿಂಗಳಿಂದ ತಮ್ಮ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ತಮ್ಮ ಗ್ರಾಮೀಣ ಕೃಷಿ ಅನುಭವ ಕಾರ್ಯಕ್ರಮಕ್ಕೆ ಒಂದು ಅರ್ಥಪೂರ್ಣವಾದ ಮಾಹಿತಿ ಕೊಡಲಿಕ್ಕೆ ಆಯೋಜನೆ ಮಾಡಿದಂಥ ದಿನ. ಮುಖ್ಯವಾಗಿ ರೈತ ಮತ್ತು ವಿದ್ಯಾರ್ಥಿನಿಯರ ಅಲ್ಲದೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂಥ ಎಲ್ಲ ವಿಜ್ಞಾನಿಗಳ ಜೊತೆಗೆ ಒಂದು ಒಡನಾಟ ಅಥವಾ ಒಂದು ಚರ್ಚೆಗೆ ಏರ್ಪಡಿಸಿದಂಥ ದಿನ. ಈಗಾಗಲೇ ನಿಮಗೆ ಮಾತಾಡುವಾಗ ನಮ್ಮ ವಿದ್ಯಾರ್ಥಿನಿಯರು ಹೇಳಿದರು, ಸುಮಾರು 90 ದಿನಗಳ ಕಾಲ ಅವರು ಈ ಊರಿನಲ್ಲಿ ವಾಸ್ತವ್ಯತೆ ಮಾಡಿದರು. ಈಗ ನಿಮಗಾಗಲೇ ಗೊತ್ತಿರುವಂತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಲಿ, ಅದೇ ವೈದ್ಯಕೀಯ ವಿದ್ಯಾರ್ಥಿಗಳಾಗಲಿ, ಅವರು ಪದವಿ ಪಡೆಯೋಕ್ಕಿಂತ ಮುಂಚೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇಂಟರ್ನ್ಶಿಪ್ ಅಂತ ಬೇರೆ ಬೇರೆ ವಿಭಾಗಕ್ಕೆ ಹೋಗ್ತಾರೆ. 3 ತಿಂಗಳಾಗಲಿ 6 ತಿಂಗಳಿಗಾಗಲಿ ಅವರು ಇಂಟರ್ನ್ಶಿಪ್ ಮಾಡಿ ಅವರು ಒಂದು ಪರಿಣಿತಿ ಪಡೆಯುವಂಥದ್ದು ಕಾರ್ಯಕ್ರಮ ಇದೆ. ಅದೇ ರೀತಿ ವೈದ್ಯಕೀಯ ವಿದ್ಯಾರ್ಥಿಗಳು ಹೌಸ್ ಸರ್ಜನ್ಶಿಪ್ ಅಂತ ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಒಂದು ತರಬೇತಿನ ಪಡಲಿಕ್ಕೆ ಅವಕಾಶ ಇದೆ. ಇನ್ನು ಸರ್ಕಾರ ಕೃಷಿಗೆ ಪೂರಕವಾದ ಎಲ್ಲ ವಿಭಾಗಗಳ ಮೂಲಕ ಸೂಕ್ತ ಪ್ರೋತ್ಸಾಹ ಸಿಗುವಂತೆ ಮಾಡಬೇಕಿದೆ. ಇಂದು ರೈತರಿಗೆ ದೊರೆಯುತ್ತಿರುವ ಸೌಲಭ್ಯಗಳು ಸಾಕಾಗ್ತಿಲ್ಲ. ಕಾರಣ, ಬಿತ್ತನೆ ಮಾಡಿದ ದಿನದಿಂದ ಕಟಾವು ಮಾಡಿ ಮಾರುಕಟ್ಟೆ ತಲುಪಿಸುವ ತನಕ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವುಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ಸಹಕಾರ ನೀಡಿದ್ದಲ್ಲಿ ಕೃಷಿ ಕ್ಷೇತ್ರದತ್ತ ರೈತರ ಒಲವು ಹೆಚ್ಚಲಿದೆ ಅಂತ ಹೇಳಿದರು. ಅವರ ರೈತರೊಂದಿಗೆ ಸಂವಾದ ಮಾಡುವ ಮುಖಾಂತರ ಇಲ್ಲಿನ ವಾತಾವರಣಕ್ಕೆ, ಇಲ್ಲಿನ ಪರಿಸರಕ್ಕೆ ನಾವು ಯಾವ ರೀತಿ ಬೆಳೆಗಳನ್ನು ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತ ನಮ್ಮ ವಿದ್ಯಾರ್ಥಿಗಳಿಗೆ ಮೊದಲು ನಮ್ಮ ಗುಡಿಬಂಡೆ ತಾಲೂಕು ವತಿಯಿಂದ ಅವರಿಗೆ ಹೃದಯ ತುಂಬದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ಏನಂದ್ರೆ, ಈಗ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತಾರೆ. ಅದು 100ಕ್ಕೆ 100% ಕೂಡ ಹೌದು. ಆದರೆ ಬೆಳೆಯಂತ ಬೆಳೆಗಳಲ್ಲಿ ನಾವು ಯಾವ ರೀತಿ ಬೆಳೆಗಳನ್ನ, ಹಳೆ ರೀತಿ ಬೆಳೆಗಳನ್ನ ಬೆಳೀತಾ ಇದೀವ, ಹೊಸ ರೀತಿ ಬೆಳೆಗಳನ್ನ ಬೆಳೀತಾ ಇದೀವ, ಅದರಲ್ಲಿ ಏನು ತಂತ್ರಜ್ಞಾನಗಳನ್ನ ಬಳಸ್ಕೊಂತ ಇದ್ದೀವ, ಇವೆಲ್ಲವೂ ಕೂಡ ಅರ್ಥಕೊಂಡು ಬೆಳೆಗಳನ್ನ ಬೆಳೆದಾಗ ಮಾತ್ರ ರೈತ ದೇಶದ ಬೆನ್ನೆಲುಬಾಗ್ತಾನೆ. ಇಲ್ಲ ಅಂದ್ರೆ ಬೆನ್ನನ್ನ ಮುರ್ಕೊಳ್ಳೋ ಅಂತ ವ್ಯಕ್ತಿಗಳು ಆಗ್ತಾರೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವು ಎಲ್ಲ ಬೆಳೆಗಳನ್ನ ಬೆಳಿಬೇಕಾದ್ರೆ ಮೊದಲು ರಸಗೊಬ್ಬರಗಳನ್ನ ರಸಗೊಬ್ಬರಗಳು ಹಾಕಿ ಬೆಳೆಯುವ ಮುಖಾಂತರ ನಾವು ಬೆಳೆಗಳನ್ನ ಬೆಳೆದಾಗ ರೋಗಗಳು ಹೆಚ್ಚಾಗಿರ್ತಾ ಇರ್ಲಿಲ್ಲ. ಈಗ ಎಲ್ಲ ಕೂಡ ರಸಗೊಬ್ಬರಗಳು ಹಾಕ್ತಾ ಇದೀವಿ. ಏನು ಕೊಟ್ಟಿಗೆ ಗೊಬ್ಬರ ಹಾಕೋದು ಬಿಟ್ಟು ನಾವು ರಸಗೊಬ್ಬರಗಳನ್ನು ಹಾಕ್ತಾ ಇದೀವಿ. ಈ ರಸಗೊಬ್ಬರಗಳನ್ನು ಹಾಕ್ತಾ ಇರೋದ್ರಿಂದ ಬೆಳೆ ನಾವು ಬೀಜ ಹಾಕೋದ್ರಿಂದ ಹಿಡಿದು ಕೊನೆವರೆಗೂ ಕೂಡ ನಾವು ಏನು ಸಿಂಪಡಣೆ ಮಾಡಿದ್ರೆ ಮಾತ್ರ ಬೆಳೆ ತೆಗೆಯಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಅದು ಕೂಡ ಯಾವ ಬೆಳೆಗೆ ಯಾವ ಔಷಧಿಯನ್ನ ಸಿಂಪಡಣೆ ಮಾಡಬೇಕು ಅನ್ನೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಈಗ ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ಮೇಜರ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ನೆಲಗಡೆ ಬಯೋಲಾಜಿಕಲ್ ಮತ್ತೆ ಅದರ್ ಕಲ್ಚರಲ್ ಮೆಷರ್ಸ್